ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಿ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತೆ. ಮತ್ತೆ ನಿಮ್ಮಗಳಿಗೆ ಈ ಒಂದು ಅಪೂರ್ವ ಸನ್ನಿವೇಶವನ್ನು ನಾನು ನೆನಪು ಮಾಡಿಸ್ತಾ ಇದ್ದೀನಿ. ಆ ನೆನಪು ನಮ್ಮಲ್ಲಿ ಸದಾ ನಿಲ್ಲಬೇಕು. ದಂಡಕಾರಣ್ಯದಲ್ಲಿ ಮಾತ್ರ ಈ ಸನ್ನಿವೇಶವನ್ನು ನಾವು ಕಾಣಲು ಸಾಧ್ಯ. ಅದಕ್ಕೋಸ್ಕರ ಈ ನೆನಪು ನಿಮಗಾಗಿ. ಅಗ್ರತಃ ಪ್ರಯೋ ರಾಮಃ ಸೀತಾ ಮಧ್ಯೆ ಸುಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣೋ ಅನುಜಗಾಮಃ. ಮುಂದೆ ರಾಮನ ಹಿಂದೆ ಸೀತಾದೇವಿಯ ಹಿಂದೆ ಲಕ್ಷ್ಮಣ ದಂಡಕಾರಣ್ಯದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಪ್ರಸಂಗಾತ್ ನನಗೊಂದು ಸನ್ನಿವೇಶ ನೆನಪಾಗಿದೆ, ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಮೇಲುಕೋಟೆಯಲ್ಲಿ ಶೆಲ್ವಪಿಳ್ಳೆಗೆ ಬ್ರಹ್ಮೋತ್ಸವ. ಪಂಚಕಲ್ಯಾಣಿಯ ತೀರದಲ್ಲಿರುವಂತಹ ಧಾರಾ ಮಂಟಪದಲ್ಲಿ ಶೆಲ್ವಪಿಳ್ಳೆ ಶೆಲ್ವನಾಯಕಿಯ ವಿವಾಹ ಮಹೋತ್ಸವ ನಡೆಯುತ್ತೆ. ಅದಾದ ನಂತರ ಉತ್ಸವ ಪ್ರಾರಂಭ ಆಗಿ ರಾಜಬೀದಿ ಪ್ರವೇಶ ಮಾಡುವಾಗ ಮುಂದೆ ಶೆಲ್ವಪಿಳ್ಳೆ, ಮಧ್ಯೆ ಶೆಲ್ವನಾಯಕಿ, ಹಿಂದುಗಡೆ ರಾಮಾನುಜರ ಉತ್ಸವ ನಡೆಯುತ್ತೆ. ನನ್ನ ಪೂರ್ವಾಶ್ರಮದ ಪಿತೃವರಿಯರು ಆ ಸಂದರ್ಭದಲ್ಲಿ ಈ ಒಂದು ಸನ್ನಿವೇಶವನ್ನು ನನಗೆ ಪದೇ ಚಿಕ್ಕಂದಿನಲ್ಲಿ ಹೇಳ್ತಾ ಇದ್ರು. ಹೇಗೆ ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಮುಂದೆ ಸಾಗುತ್ತಾರೋ ಹಾಗೆಯೇ ಇಲ್ಲೂ ನೋಡು, ಮುಂದೆ ಶೆಲ್ವಪಿಳ್ಳೆ ಇದ್ದಾರೆ, ಮಧ್ಯೆ ಶೆಲ್ವನಾಯಕಿ, ಹಿಂದೆಗಡೆ ರಾಮಾನುಜರು ಇದ್ದಾರೆ. ಲಕ್ಷ್ಮಣನ ಅವತಾರವಾದಂತಹ ರಾಮಾನುಜರು ಹಿಂದೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಆ ನೆನಪಾಯಿತು, ಅದಕ್ಕೋಸ್ಕರ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಎರಡು ಸಂತೋಷ ತರುವಂತಹ, ಮನಸ್ಸಿಗೆ ಮುದ ನೀಡುವಂತಹ ಎರಡು ಸಂಗತಿಗಳು ಇವತ್ತಾಯಿತು. ಒಂದು, ತಮಿಳುನಾಡಿನ ತಿರುನಲ್ವೇಲಿಯಿಂದ ಒಬ್ಬ ಭಕ್ತರು ಫೋನ್ ಮಾಡಿ, ನಿತ್ಯ ನಾನು ಈ ರಾಮೋದಯ ಶುಭೋದಯವನ್ನು ಕೇಳ್ತಾ ಇದ್ದೀನಿ. ಸೀತಾರಾಮ ಲಕ್ಷ್ಮಣರು ಮುಂದೆ ಸಾಗ್ತಾ ಇದ್ದಾರೆ. ಪರ್ವತಗಳ ತಪ್ಪಲು ಪ್ರದೇಶ, ಕಾಡುಗಳು, ರಮ್ಯವಾದಂಥ ನದಿಗಳು, ಅಲ್ಲಿದ್ದಂತಹ ಚಕ್ರವಾಕ ಪಕ್ಷಿ, ನೀರು ಹಕ್ಕಿ, ಜಿಂಕೆ, ಕಾಡು ಕೋಣ, ಕಾಡು ಹಂದಿ, ಆನೆಗಳು ಹಿಂಡಾಗಿ ಬರ್ತಾ ಇದೆ. ಇದನ್ನೆಲ್ಲ ಶ್ರೀರಾಮ ಸೀತಾದೇವಿಗೆ ಲಕ್ಷ್ಮಣನಿಗೆ ತೋರಿಸ್ತಾ ಆನಂದದಿಂದ ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ವಾಲ್ಮೀಕಿ ಮಹರ್ಷಿಗಳಿಗೆ ವರ ಇತ್ತು. ರಾಮ ನಡೆದಾಡಿದಂತಹ, ರಾಮ ಕುಣಿದಾಡಿದಂತಹ, ರಾಮ ನೋಡಿದಂತಹ ಎಲ್ಲ ಸಂಗತಿಗಳು ನಿನ್ನ ಸ್ಮೃತಿ ಪಟಲದಲ್ಲಿ ಚಿತ್ರಿತವಾಗಲಿ ಅಂತ. ಅದನ್ನು ವಾಲ್ಮೀಕಿ ಮಹರ್ಷಿಗಳು ನಮಗೆ ಹಂಚ್ತಾ ಇದ್ದಾರೆ. ಸಂಜೆ ಆಯಿತು. ಅಲ್ಲೊಂದು ಸುಂದರವಾದಂಥ ಸರೋವರ. ಆ ಸರೋವರ ನೋಡಿದ್ರು 3 ಜನ. ಅವರಿಗೆ ತುಂಬ ಸಂತೋಷ ಆಯಿತು. ನಡೆದು ಬಂದ ಹಾದಿ ಎಲ್ಲ ಆಯಾಸವೆಲ್ಲ ಅವರಿಗೆ ಆ ಸರೋವರ ನೋಡಿದ ಮೇಲೆ ಒಂದು ತೃಪ್ತಿ ಕೊಡ್ತು. ಅಲ್ಲಿ ಮಧುರವಾದಂತಹ ಸಂಗೀತ ಕೇಳಿಸ್ತಾ ಇತ್ತು, ಹಲವು ವಾದ್ಯಗಳ ಶಬ್ದ ಕೇಳಿಸ್ತಾ ಇತ್ತು. ಆದರೆ ಯಾರೂ ಕಾಣಿಸ್ತಾ ಇಲ್ಲ. ಇವರುಗಳಿಗೆ ಆಶ್ಚರ್ಯ ಆಯಿತು, ಯಾರು ಇದನ್ನು ಇಲ್ಲಿ ಸಂಗೀತ ಹಾಡ್ತಾ ಇದ್ದಾರೆ, ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ, ಯಾರೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿದ್ದಾಗ ಅಲ್ಲಿಗೆ ಒಬ್ಬರು ಮುನಿಗಳು ಬರ್ತಾರೆ. ಅವರ ಹೆಸರೇ ಧರ್ಮಭೃತ ಅಂತ ಅವರ ಹೆಸರು. ಆ ಮುನಿಗಳು ಈ ಸೀತಾರಾಮ ಲಕ್ಷ್ಮಣರನ್ನು ನೋಡ್ತಾರೆ. ಅವರಿಗೆ ಸಂತೋಷ ಆಗುತ್ತೆ. ಅವರ ದಿವ್ಯ ದೃಷ್ಟಿಯಿಂದ ಇವರು ಯಾರು ಅಂತ ಅವರಿಗೆ ಗೊತ್ತಾಗುತ್ತೆ. ಸೀತಾರಾಮ ಲಕ್ಷ್ಮಣರು ಅವರಿಗೆ ಪ್ರಣಾಮವನ್ನು ಮಾಡ್ತಾರೆ. ಆಗ ರಾಮ ಧರ್ಮಭೃತರನ್ನು ಕೇಳ್ತಾರೆ, ಇದೊಂದು ಬಹಳ ಮನೋಹರವಾಗಿದೆ ಈ ಸನ್ನಿವೇಶ. ಈ ಸರೋವರ ತುಂಬ ಸುಂದರವಾಗಿದೆ. ಇದರ ವೃತ್ತಾಂತವನ್ನು ನೀವು ನನಗೆ ಹೇಳಬೇಕು ಅಂತ
ಪ್ರಾರ್ಥಿಸ್ಕೊಳ್ತಾರೆ. ಆಗ ಆ ಧರ್ಮಭೃತ ಈ ಸರೋವರದ ಐತಿಹ್ಯವನ್ನು ಧರ್ಮಭೃತ ಅವ್ರಿಗೆ ಹೇಳ್ತಾರೆ. ರಾಮ, ಈ ಸರೋವರ ಇದೆಯಲ್ಲ, ಎಲ್ಲ ಋತುಗಳಲ್ಲಿಯೂ ಹೀಗೆ ತುಂಬ ತುಳುಕಾಡ್ತಾ ಇರುತ್ತೆ. ಇದರಲ್ಲಿ ಅಪ್ಸರ ಸ್ತ್ರೀಯರೆಲ್ಲ ಒಳಗಡೆ ಇದ್ದಾರೆ. ಇದನ್ನು ಪಂಚಾಪ್ಸರ ಸರೋವರ ಅಂತಲೇ ಕರೀತಾರೆ. ಈ ಕೆರೆಯನ್ನು ನಿರ್ಮಾಣ ಮಾಡಿದಂಥವರು ಮಾಂಡಕರ್ಣಿ ಅಂತ ಒಬ್ಬರು ಮುನಿಗಳು. ಅವರು ಸುಮಾರು 10,000 ವರ್ಷಗಳ ಕಾಲ ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ತುಂಬ ಉಗ್ರವಾದಂಥ ತಪಸ್ಸನ್ನು ಮಾಡ್ತಾರೆ. ಈ ಭೀಕರವಾದಂಥ ತಪಸ್ಸನ್ನು ನೋಡಿದಂತಹ ಅಗ್ನಿ ಮೊದಲಾದಂಥ ದೇವತೆಗಳೆಲ್ಲ ಪರಿತಪಿಸಿ ಈ ಋಷಿಯು ತಮ್ಮಲ್ಲಿ ಒಬ್ಬ ದೇವತೆಯ ಸ್ಥಾನವನ್ನು ಪಡೆಯಬೇಕಂತ ತಪಸ್ಸು ಮಾಡ್ತಾ ಇದ್ದಾನೆ, ಹೇಗಾದರೂ ಮಾಡಿ ಈ ತಪಸ್ಸನ್ನು ಕೆಡಿಸಬೇಕು ಅಂತ ನಿಶ್ಚಯ ಮಾಡಿಬಿಡ್ತಾರೆ. ಅದಕ್ಕಾಗಿ ಅವರೇನು ಮಾಡ್ತಾರೆ, ಊರ್ವಶಿ, ಮೇನಕೆ, ರಂಭ, ಘೃತಾಚಿ, ತಿಲೋತ್ತಮ ಮುಂತಾದಂತಹ 5 ಅಪ್ಸರ ಸ್ತ್ರೀಯರನ್ನು ಈ ಮುನಿಗಳಿಗೆ ಹತ್ತಿರಕ್ಕೆ ಕಳಿಸ್ತಾರೆ. ಈ ಮುನಿಗಳು ದಿವ್ಯ ದೃಷ್ಟಿಯಿಂದ ಇದನ್ನು ತಿಳ್ಕೊಂಡ್ರು. ಅವರಿಗೆ ಜೀವಾತ್ಮ ಪರಮಾತ್ಮ ಸ್ವರೂಪವನ್ನು ಚೆನ್ನಾಗಿ ಅವರಿಗೆ ಗೊತ್ತು. ಅವರಿಗೆ ಈ ದೇವತೆಗಳೆಲ್ಲ ಮಾಡಿರುವಂಥ ಯೋಚನೆ ಅವರಿಗೆ ಗೊತ್ತಾಯಿತು. ಅವರು ದೇವತೆಗಳ ಕಾರ್ಯಸಿದ್ಧಿಗೋಸ್ಕರ, ಅವರ ಅನುಕೂಲಕ್ಕೋಸ್ಕರ ಅವರೇನು ಮಾಡ್ತಾರೆ, ಈ ಅಪ್ಸರ ಸ್ತ್ರೀಯರಿಗೆ ಕಾಮೋಷ ಆಗಿಬಿಡ್ತಾರೆ. ಈ 5 ಅಪ್ಸರ ಸ್ತ್ರೀಯರು ಅವರ ಪತ್ನಿಯರಾಗಿಬಿಡ್ತಾರೆ. ಇವರು ತಮ್ಮ ತಪೋಬಲದಿಂದ ಯೌವನವನ್ನು ಪ್ರಾಪ್ತಿ ಮಾಡಿಕೊಂಡು ಆ ಅಪ್ಸರ ಸ್ತ್ರೀಯರ ಜೊತೆಯಲ್ಲಿ ಅವರು ಇಲ್ಲಿ ಕೆಳಗಡೆ ಒಂದು ಸುಂದರವಾದಂಥ ವಾಸದ ಮನೆಯನ್ನು ಕಟ್ಕೊಳ್ತಾರೆ. ಈ ಸರೋವರದ ಕೆಳಗಡೆ ವಾಸ ಮಾಡ್ತಾ ಈ 5 ಜನ ಅಪ್ಸರ ಸ್ತ್ರೀಯರ ಜೊತೆ ಅವರು ಸಂಸಾರವನ್ನು ನಡೆಸ್ತಾರೆ. ಅದಕ್ಕೋಸ್ಕರನೇ ಈ ಜಾಗಕ್ಕೆ ಬಂದಾಗ ಆ ಅಪ್ಸರ ಸ್ತ್ರೀಯರೆಲ್ಲ ಹಾಡುವಂಥದ್ದು, ವಾದ್ಯಗಳನ್ನು ನುಡಿಸುವಂಥದ್ದು, ಅವರ ಆಭರಣಗಳ ಶಬ್ದ ಇದೆಲ್ಲ ನಮಗೆ ಕೇಳಿಸುತ್ತೆ ಅಂತ ಹೇಳ್ತಾರೆ. ಆಗ ರಾಮಲಕ್ಷ್ಮಣರಿಗೆ ತುಂಬ ಸಂತೋಷ ಆಗುತ್ತೆ. ಅಲ್ಲಿಂದ ಅವರು ಹಾಗೇ ಮುಂದುವರಿತಾರೆ. ರಾಮ ನೋಡ್ತಾನೆ, ಸುತ್ತಲೂ ದರ್ಬೆಗಳಿದೆ, ನಾರ್ಮುನಿಗಳೆಲ್ಲ ಅಲ್ಲಿ ಒಣಗಾಕಿದ್ದಾರೆ. ಬ್ರಹ್ಮ ತೇಜಸ್ಸುಳ್ಳಂತಹ ಅನೇಕ ಋಷಿಮುನಿಗಳೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ. ಗುಂಪು ಗುಂಪಾಗಿ ಋಷಿಮುನಿಗಳೆಲ್ಲ ತಿರುಗಾಡ್ತಾ ಇದ್ದಾರೆ. ರಾಮನಿಗೆ ಆನಂದ ಆಗಿಬಿಡ್ತು. ಸೂರ್ಯಾಸ್ತಮಾನದ ವೇಳೆ ಆ ಆಶ್ರಮದ ಸಮೂಹಕ್ಕೆ ಸೀತಾರಾಮ ಲಕ್ಷ್ಮಣರು ಪ್ರವೇಶ ಮಾಡ್ತಾರೆ. ಅಲ್ಲಿರುವಂಥ ಋಷಿಮುನಿಗಳೆಲ್ಲ ರಾಮನನ್ನು ಪೂಜಿಸ್ತಾರೆ, ಆದರಿಸ್ತಾರೆ, ಸ್ವಾಗತಿಸ್ತಾರೆ. ಆಗ ಆವತ್ತಿನ ರಾತ್ರಿ ಆ ಆಶ್ರಮದ ಸಮೂಹದಲ್ಲಿ ಸೀತಾರಾಮ ಲಕ್ಷ್ಮಣರು ಅಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ನನಗೆ ಸಂತೋಷ ಆಗುತ್ತೆ. ಯಾಕೆಂದರೆ ನಾನು ಹಿಂದೆ ಈ ರಾಮಕಥೆ ಹೇಳುವಾಗ ಒಂದು ವೃತ್ತಾಂತವನ್ನು ನಿಮಗೆ ಹೇಳಿದ್ದೆ. ರಾಮನನ್ನು ಅಯೋಧ್ಯೆಯಿಂದ ಕಾಡಿಗೆ ಕಳಿಸುವಂತಹ ಸನ್ನಿವೇಶ ನನಗೆ ಕತೆ ಹೇಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಏನೋ ಒಂದು ರೀತಿ ಮುಜುಗರ ಆಗಿತ್ತು. ಆದರೆ ಈಗ ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಯಾಕೆ ಗೊತ್ತಾ, ರಾಮ ತನ್ನ ವನವಾಸವನ್ನು ಈಗ ಮುಂದೆ ಸಾಕ್ತಾ ಇದ್ದಾನಲ್ಲ. ಕೆಲವು ಆಶ್ರಮಗಳಲ್ಲಿ 10 ತಿಂಗಳಿದ್ದ, ಕೆಲವು ಕಡೆ 1 ವರ್ಷ ಇದ್ದ, ಇನ್ನು ಕೆಲವು ಕಡೆಗಳಲ್ಲಿ 4 ತಿಂಗಳು, 5 ತಿಂಗಳು, 3 ತಿಂಗಳು, 2 ತಿಂಗಳಿದ್ದ, ಕೆಲವು ಕಡೆ 1 ರಾತ್ರಿ ಇದ್ದ. ಹೀಗೆಲ್ಲ ಕಡೆ ಇದ್ದು ಅಲ್ಲಿದ್ದಂತಹ ಋಷಿಮುನಿಗಳೆಲ್ಲರಿಂದ ಸತ್ಕರಿಸಲ್ಪಟ್ಟು ಅವನು ಈ ಆಶ್ರಮದಲ್ಲೆಲ್ಲ ವಿಹರಿಸ್ತಾ ಇದ್ದಾನಲ್ಲ. ಈ 14 ವರ್ಷ ವನವಾಸದಲ್ಲಿ ಈಗಾಗಲೇ 10 ವರ್ಷ ಕಳೆದು ಹೋಗ್ಬಿಟ್ಟಿದೆ. ಇನ್ನು ಉಳಿದಿರೋದು ಕೇವಲ 4 ವರ್ಷ ಮಾತ್ರ. ಆ 4 ವರ್ಷದ ಕಥೆ ನಾವು ಮುಂದೆ ನಾವು ಕೇಳ್ತೀವಿ. ಈ ಅರಣ್ಯಕಾಂಡ ತುಂಬ ರೋಚಕವಾದಂಥದ್ದು. ಆರಂಭದಿಂದ ನೋಡಿದ್ರಲ್ಲ ನೀವು, ಗುಹಸಖಿ ಆಗುತ್ತೆ. ಗಂಗಾ ಯಮುನೆಯ ಸಂಗಮ ಸ್ಥಾನವನ್ನು ನಾವು ನೋಡ್ತೀವಿ. ಭರದ್ವಾಜರ ಆಶ್ರಮವನ್ನು ನೋಡ್ತೀವಿ. ಭರದ್ವಾಜರು ಭರತನಿಗೆ ನೀಡಿದಂಥ ಆತಿಥ್ಯವನ್ನು ಕೇಳಿದವು. ಚಿತ್ರಕೂಟ, ವಾಲ್ಮೀಕಿ ಮುನಿಗಳ ಆಶ್ರಮ, ಪಾದುಕಾ ಪ್ರಧಾನ, ದಂಡಕಾರಣ್ಯ ಪ್ರವೇಶ, ವಿರಾದ ವಧೆ, ಶರಭಂಗ ಆಶ್ರಮ ಪ್ರವೇಶ, ಸುತೀಷ್ಣರ ದರ್ಶನ, ಧರ್ಮಭೃತ್ ಮುನಿದ ಸಂದರ್ಶನ, ಹೀಗೆ ಅನೇಕ ಆಶ್ರಮಗಳಿಗೆಲ್ಲ ಶ್ರೀರಾಮ ಭೇಟಿ ನೀಡಿ ಅವರನ್ನೆಲ್ಲ ಅನುಗ್ರಹಿಸಿ ಅವರ ಆಶೀರ್ವಾದವನ್ನು ಅವನು ಪಡಿತಾನೆ. ಈಗ ಪ್ರಕೃತ ಸೀತಾರಾಮ ಲಕ್ಷ್ಮಣರು ಸುತೀಕ್ಷ್ಣರ ಆಶ್ರಮದಿಂದ ಅಗಸ್ತ್ಯರ ಆಶ್ರಮಕ್ಕೆ ಹೊರಟಿದ್ದಾರೆ. ಮಧ್ಯೆ ಅಗಸ್ತ್ಯರ ತಮ್ಮನ ಆಶ್ರಮಕ್ಕೆ ಭೇಟಿ ನೀಡ್ತಾರೆ. ಅದು ಅತ್ಯಂತ ರಮಣೀಯವಾದಂತಹ ಪ್ರದೇಶ.
ಅನೇಕ ಪಿಪ್ಪಲಿ ವೃಕ್ಷಗಳೆಲ್ಲ ಇಲ್ಲಿದೆ, ಸುಂದರ ಸರೋವರ ಇದೆ. ಇಲ್ಲೇ ಇವತ್ತಿನ ರಾತ್ರಿ ಸೀತಾರಾಮ ಲಕ್ಷ್ಮಣರು ವಾಸ್ತವ್ಯವನ್ನು ಮಾಡ್ತಾರೆ. ಇಲ್ಲಿಂದ ಮುಂದೆ ಅಗಸ್ತ್ಯರ ಆಶ್ರಮಕ್ಕೆ ಸೀತಾ ಲಕ್ಷ್ಮಣರು ಯಾತ್ರೆ ಹೊರಟಿದೆ. ನಾಳೆ ರಾಮಕಥೆ, ಅದರ ಜೊತೆಗೆ ಅಗಸ್ತ್ಯರ ಕಥೆಯನ್ನು ಕೇಳಬೇಕು. ಅಗಸ್ತ್ಯರ ಕಥೆ ಅತ್ಯಂತ ರೋಚಕವಾದಂತಹ ಕಥೆ, ಆಬಾಲ ವೃದ್ಧರಿಗೂ ತುಂಬ ಸಂತೋಷವನ್ನು ಕೊಡುವಂತಹ ಕಥೆ ಅಗಸ್ತ್ಯರ ಕಥೆ. ಅದನ್ನು ನಾಳೆ ರಾಮಕಥೆಯಲ್ಲಿ ಅಗಸ್ತ್ಯರ ಕಥೆಯನ್ನು ಕೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.